ನೀತಿ ಸಂಹಿತೆ ಜಾರಿ ಆದಮೇಲೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಸಭೆ ಆದಮೇಲೆ ತುಂಬ ಒಂದು ಒಳ್ಳೆ ರೀತಿಯಂತ ಒಂದು ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ. ಈಗಾಗಲೇ ಬೂತ್ ಮಟ್ಟದಲ್ಲಿ ತಮ್ಮ ಕಾರ್ಯವನ್ನು ಶುರು ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಹಗುರ ಮಾತಾಡುವಂಥ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇತರೆ ವಿಚಾರಗಳು ಎಲ್ಲದೂ ಕೂಡ ಹೊರಗೆ ಬರ್ತದೆ. ಇದು ಯಾವುದಕ್ಕೂ ಕೂಡ ನಾನು ತಲೆ ಕೆಡಿಸ್ಕೊಳ್ದೆ, ನನ್ನ ಉದ್ದೇಶ ನಾವು ಮಾಡ್ತಿರುವಂಥ ಚುನಾವಣೆ ನಾವು ಅಭಿವೃದ್ಧಿ ಪರವಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಕ್ಷೇತ್ರದ ಜನರಿಗೆ ಒಳ್ಳೇದಾಗಬೇಕು. ಇಲ್ಲಿ ನಾನು MP ಆಗೋದು ಇದ್ಯಾವುದು ಮೂಲಭೂತ ಪ್ರಶ್ನೆ ಅಲ್ಲ. ಇನ್ನು ನಾವೇನು ಮಾಡಿದೀವಿ ಕಳೆದ 5 ವರ್ಷದಲ್ಲಿ, ಮುಂದೆ ಏನು ಮಾಡ್ತೀವಿ, ಇದ್ರ ಮೇಲೆ ಈ ಚುನಾವಣೆ ಒಂದು ಭವಿಷ್ಯ ನಿಂತಿದೆ ಹೊರತು ಉಳಿದಂಥ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಇನ್ನೊಂದು ಅದರಿಂದ ಏನೋ ಉಪಯೋಗ ಆಗುತ್ತೆ, ಅದೇ ಮುಂದೆ 4 ದಿನ ಹೆಡ್ಲೈನ್ ಬರ್ಬೋದು ಪೇಪರ್ ಅನ್ನೋದು ಬಿಟ್ಟರೆ ಅದರಿಂದ ಪಾಪ ಈ ಮತದಾರರಿಗೆ ಅದರಿಂದ ಏನೋ ಅನುಕೂಲ ಆಗಲ್ಲ. ಹಾಗೆ ನಾನು ಕೂಡ ಸಮಾಜದಿಂದ ಎಲ್ಲದೂ ಕೂಡ ನೋಡ್ತಾ ಇದ್ದೀನಿ, ಮೀಡಿಯಾ ಪತ್ರಿಕೆಯಲ್ಲಿ ಇನ್ನೂ 2-3 ದಿನ ಗಮನಿಸ್ತೀನಿ. ನಾನು ಯಾವ ಸಂದರ್ಭ ಹೊರಗೆ ಬರ್ಬೇಕು ಆ ಟೈಮಲ್ಲಿ ಬಗ್ಗೆ ನೀವು ಇಷ್ಟೊಂದು ಪ್ರಚಾರದಲ್ಲಿದ್ದೀರಿ, ಅಭಿವೃದ್ಧಿ ನಾನು ಮಾಡಿದ್ದೀನಿ, ಕಣ್ಣು ಮುಂದೆ ಇದೆ ನೀವು ಅಭಿವೃದ್ಧಿ ಮಾಡೋದು ಪ್ರತಿಯೊಂದು ಕಣ್ಣು ಮುಂದೆ ಇದೆ. ಸೊ ಆದರೂ ಕೂಡ ಅಭಿವೃದ್ಧಿ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ವಿಪಕ್ಷ ನಾಯಕರು ಮಾಡ್ತಾರೆ. ಅದೇ ಒಂದು ಒಳ್ಳೆ ರೀತಿ ಅಂತ ಇನ್ನೊಂದು 2-3 ದಿನ ವಿತ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ಒಂದು ಆ ಕಾಂಗ್ರೆಸ್ಸಿನ ನಾಯಕರು ಸನ್ಮಾನಿಸಿದ ಮಧು ಅವರು ನಿನ್ನೆ ಹಗುರ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಶರಾವತಿ ಮುಳುಗಡೆ ಬಗ್ಗೆ ಮಾತಾಡಿದ್ದಾರೆ, VSLR ಬಗ್ಗೆ ಮಾತಾಡಿದ್ದಾರೆ, ಅಭಿವೃದ್ಧಿ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ನನಗೆ ನಿಜವಾಗ್ಲೂ ಕೂಡ ನಗು ಬರುತ್ತೆ. ಯಾವ ನೈತಿಕತೆ ಇಟ್ಕೊಂಡು ನನಗೆ ಕೇಳುವಂಥ ಒಂದು ಪ್ರಯತ್ನವನ್ನು ಸನ್ಮಾನಿಸಿದ ಮಧು ಅವರು ಯಾಕೆ ಮಾಡ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಿಲ್ಲ. ನಾನು ಮೊದಲನೇ ಸತಿ MP ಆದಾಗ ಏನು ಮಾಡಿದ್ದೀನಿ, 2ನೇ ಸತಿ ಏನಾಗಿ ಮಾಡಿದ್ದೀನಿ, 3ನೇ ಬಾರಿ ನಾನು ಏನು ಮಾಡಿದ್ದೀನಿ ಅಂತೇಳಿ ಶ್ವೇತಪತ್ರವನ್ನು ನನ್ನ 4-5 ಫೋಲ್ಡರಲ್ಲಿ ಹ್ಯಾಂಡ್ಬಿಲ್ಗಳನ್ನು ಮಾಡಿ ಜನರಿಗೆ ಮುಡಿಸ್ತಾ ಇದ್ದೀನಿ. ಅದನ್ನು ಓದ್ಕೊಂಡ್ರು ಕೂಡ ಸಾಕು. ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ, ನಾ ಎಷ್ಟು ಸತಿ ಮಾತಾಡಿದ್ದೀನಿ, ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೀನಿ, ಎಷ್ಟು ಫಾಲೋ ಅಪ್ ಮಾಡಿದ್ದೀನಿ. ಹಾಗಾಗಿ ವಿದ್ಯಾಮಂತ್ರಿಗಳು ಸ್ವಲ್ಪ ಸಮಾಧಾನವಾಗಿ ಅದೆಲ್ಲದೂ ಕೂಡ ನೋಡಿದ್ರೆ ಎಲ್ಲದೂ ಕೂಡ ಕಣ್ಮುಂದೆ ಬರುತ್ತೆ. ಹಾಗಾಗಿ ಯಾವುದೇ ಲಾಭ ಆಗಲ್ಲ. ಯಾಕಂದ್ರೆ ಕುವೆಂಪು ಅಂತ ರಾಷ್ಟ್ರ ಕವಿಗಳಿಗೆ ಜನ್ಮ ಕೊಟ್ಟಂತ ಒಂದು ಪುಣ್ಯದ ನಾಡು, ಅನೇಕ ಶರಣರಿಗೆ ಜನ್ಮ ಕೊಟ್ಟಂತ ಶರಣರ ನಾಡು ಇದು. ನಮ್ಮ ಮತದಾರರು ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ವಿಶೇಷವಾಗಿ ನಮ್ಮ ಶ್ರದ್ಧೆಯ ತಾಯಿಂದರು ಕೂಡ ಪ್ರಜ್ಞಾವಂತಿದ್ದಾರೆ. ನಮ್ಮ ಯುವ ಶಕ್ತಿ ಪ್ರಜ್ಞಾವಂತ ಇದ್ದಾರೆ. ಟೇಕ್ ಆಫ್ ಆಗ್ತಾ ಇದೆ, ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ವಾರ ಬೇಕು ಸರಿಯಾದ ಒಂದು ಆಕಾಡ ತಯಾರಾಗಲಿಕ್ಕೆ. ಯಾವ ಸಂದರ್ಭ ಉತ್ತರ ಕೊಡೋಣ. ಮತ್ತೆ ಮತದಾರರು ಬುದ್ಧಿವಂತರಿದ್ದಾರೆ. ಯಾವುದೇ ಈ ವಿಚಾರ ಏನು, ಈಗ ನಡೀತಿರೋ ಚುನಾವಣೆ ಏನು, ರಾಷ್ಟ್ರೀಯ ವಿಚಾರಗಳನ್ನ ಕಣ್ಮುಂದಿಟ್ಕೊಂಡು ಇವತ್ತು ಏನಾದರೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಗಳನ್ನು ಮಾಡಿ ಮೋದಿಜಿಯಂತವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರ್ದು ಅಂತೇಳಿ ಇವತ್ತು ನಡೀತಿರುವಂಥ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಪರವಾದಂಥ ಒಂದು ಪಕ್ಷ, ರಾಷ್ಟ್ರೀಯ ಚಿಂತನೆ ಮಾಡ್ತಿರುವಂಥ ಪಕ್ಷ ಮತ್ತು ಅಧಿಕಾರಕ್ಕೆ ಭಾಜಪ ಬರಬೇಕು ಅಂದರೆ ಅದಕ್ಕೆ ಆದಿಕ್ಕಲ್ಲಿ ಚಿಂತನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಯಾವುದೋ ವಿಚಾರಗಳು ಬರಲ್ಲ ಇದರಲ್ಲಿ. ಹಾಗಾಗಿ ಆ ವಿಚಾರವನ್ನು ಇಟ್ಕೊಂಡು ಗೌರವಾನ್ವಿತ ನಮ್ಮ ಮತದಾರ ಬಂಧುಗಳು ಆ ದಿಕ್ಕಲ್ಲಿ ಸ್ಪಂದನೆ ಮಾಡ್ತಾರೆ. ಸಹಜ. ಯಾಕಂದ್ರೆ ಗೌರವಾನ್ವಿತ ಈಶ್ವರಪ್ಪನವರು ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಸಂಪರ್ಕ ಇಟ್ಕೊಂಡು 4-5 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸುವಂತ ಒಂದು ಕ್ಷೇತ್ರ ಇದು. ಸಹಜವಾಗಿ ಆ ಪ್ರೀತಿ ವಿಶ್ವಾಸಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಸಮಯ ಬೇಕಾಗುತ್ತೆ ಎಲ್ಲದಕ್ಕೂ ಕೂಡ. ಸರ್, ಲೋಕಸಭೆ ಚುನಾವಣೆ ಮುಗಿದ್ಮೇಲೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನ ಉಳಿಯಲ್ಲ, ಅದನ್ನು ಉಳಿಸ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಈಗ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರೆದಿರುತ್ತೆ ಯಾರು ಕೂಡ ಅಳಿಸ್ಲಿಕ್ಕೆ ಆಗಲ್ಲ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ನಾವು ಯಾರು ಕೂಡ ಅನ್ಕೊಂಡೂ ಇದ್ದಿಲ್ಲ. ಯಾವತ್ತು ಫೋನ್ ಕರೆ ಬಂತು ಅವತ್ತು ವಿಜಯಣ್ಣ ಬಂದು ಪೂಜ್ಯ ತಂದೆಯವರಂತ ಯಡಿಯೂರಪ್ಪನವರ ಆಶೀರ್ವಾದನ ಪಡೆದುಕೊಂಡು ಈಗ ತಾನೇ ಗೌರವಾನ್ವಿತ ಅಮಿತ್ ಶಾಜಿ ಅವರ ಫೋನ್ ಬಂತು, ಇನ್ನು 15 ನಿಮಿಷದಲ್ಲಿ ಆದೇಶ ಬರ್ತಾ ಇದೆ ಅಂತ ಸಂದೇಶ ಕೊಡ್ತಾರೆ. ಹಾಗಾಗಿ ಇವತ್ತು ಒಬ್ಬ ವಿಜಯೇಂದ್ರ ಒಬ್ಬ ಯುವ ನಾಯಕ, ಹೌದು ಅವನಿಂದ ಒಂದು ರಾಜ್ಯದ ಸಂಘಟನೆ ಕಟ್ಬೋದಂತ ಒಂದು ವಿಶ್ವಾಸ ಇವತ್ತು ನಮ್ಮ ಸಂಘಟನೆ ಹಿರಿಯರೇ ಬಂದಿದೆ. ಹಂಗಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಅವ್ನ ಅವ್ರ ಕೆಲಸವನ್ನು ವಿಜೇಂದ್ರ ಅವ್ರು ಮಾಡ್ತಾ ಇದ್ದಾರೆ.
ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಆ ದಿಕ್ಕಲ್ಲಿ ಚಿಂತನೆ ಮಾಡ್ತಾರೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.